ಕಟ್ಟಿದಂತ ಪಕ್ಷದಿಂದ ಮಮತಾ ದೀದಿ ಪದಚ್ಯುತಿಯಾಗಿದೆ. ಪಕ್ಷದಿಂದ ಔಟ್ ಆಗಿದ್ದಾರೆ ಮಮತಾ ದೀದಿ. ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಇಡೀ ಪಶ್ಚಿಮ ಬಂಗಾಳದಲ್ಲಿ ಒಂದು ಹತೋಟಿಗೆ ತೆಗೆದುಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಮರ್ಮಾಘಾತ ಆಗಿರುವಂತದ್ದು. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ನೋಡಿ, ತಾನೇ ಕಟ್ಟಿದಂತ ಪಕ್ಷದಿಂದ ಮಮತಾ ದೀದಿ ಔಟ್ ಆಗಿದ್ದಾರೆ. ಸದ್ಯ ದೀದಿಯನ್ನ ಪಕ್ಷದಿಂದ ಹೊರಗಟ್ಟಿದೆ ಬಂಡಾಯ ಶಾಸಕರು. ಟಿಎಂಸಿ ನೂತನ ನಾಯಕರಾಗಿ ಅರೂಪ್ ರಾಯ್ ಅವರನ್ನ ನೇಮಕ ಮಾಡಲಾಗಿದೆ. ಟಿಎಂಸಿ ರೆಬೆಲ್ ತಂಡದ ನಾಯಕ ರಿತಬ್ರತ ಬ್ಯಾನರ್ಜಿ ಈ ಘೋಷಣೆಯನ್ನ ಮಾಡಿರುವಂತದ್ದು. 30 ಜನರ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ರಚನೆಯನ್ನ ಮಾಡಲಾಗಿದೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸದ್ಯ ಮಮತಾ ದೀದಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಏನಿದೆ ಅದು ಸೋಲನ್ನು ಕೂಡ ಕಾಣ್ತು. ಹಾಗಾಗಿ 15 ವರ್ಷಗಳ ಆಡಳಿತ ಅಂತ್ಯಗೊಂಡಿದೆ ಮಮತಾ ಬ್ಯಾನರ್ಜಿ ಅವರದು. ಇದಾದ ಬಳಿಕ ಮಮತಾ ಬ್ಯಾನರ್ಜಿ ಅವರನ್ನ ಬಂಡಾಯ ಶಾಸಕರು ಟಿಎಂಸಿ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಸೊ ಹಾಗಾಗಿ ಬಂಡಾಯ ನಾಯಕ ರಿತಬ್ರತ ಬ್ಯಾನರ್ಜಿ ನೇತೃತ್ವದ ಬಣ ಈಗ ಮಮತಾ ಬ್ಯಾನರ್ಜಿ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅರೂಪ್ ರಾಯ್ ಅವರನ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಪಶ್ಚಿಮ ಬಂಗಾಳವನ್ನ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಅವರ ಆಪ್ತರನ್ನು ಕೂಡ ಬಂಡಾಯ ಗುಂಪು ಅಮಾನತುಗೊಳಿಸಿದೆ. ಇನ್ನು ಬಂಡಾಯ ಶಾಸಕರು ಕೋಲ್ಕತ್ತಾದಲ್ಲಿ ಸಭೆ ನಡೆಸಿ 30 ಸದಸ್ಯರ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ಕೂಡ ರಚಿಸಿಕೊಂಡಿದ್ದಾರಂತೆ. ನಾವು ಗಮನಿಸ್ತಾ ಇದ್ದೀವಿ, ಮಮತಾ ಬ್ಯಾನರ್ಜಿ ದೇಶದ ಪರವಾಗಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಯಾವುದೇ ಒಂದು ಪ್ರತಿಭಟನೆ ಇದ್ರೂ ಕೂಡ ಮುತುವರ್ಜಿ ವಹಿಸ್ತಾ ಇದ್ರು, ಅದರಲ್ಲೆಲ್ಲ ಭಾಗಿಯಾಗ್ತಾ ಇದ್ರು ಕೂಡ. ಆದರೆ ಈಗ ಅವರ ಸ್ವಪಕ್ಷವೇ ಅವರನ್ನ ಪಕ್ಷದಿಂದ ಪದಚ್ಯುತಿಗೊಳಿಸಿದೆ, ಅಂದ್ರೆ ತೆಗೆದುಹಾಕ್ಬಿಟ್ಟಿದೆ. ಬೇರೆ ಹೊಸಬರನ್ನ ಅಲ್ಲಿ ನೇಮಕ ಮಾಡಿರುವಂತದ್ದು. ಸದ್ಯ ಈಗ ಅರೂಪ್ ರಾಯ್ ಅವರನ್ನ ನೇಮಕಗೊಳಿಸಿದೆ, ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವಂತದ್ದು. ಸೊ ಬಂಡಾಯ ನಾಯಕರೇನಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಈ ಪ್ಲಾನ್ ಅನ್ನ ಮಾಡಿರೋದು. ಯಾಕಂತಂದ್ರೆ ಕಳೆದ 15 ವರ್ಷದಿಂದ ಸುದೀರ್ಘವಾಗಿ ಮಮತಾ ಬ್ಯಾನರ್ಜಿ ಟಿಎಂಸಿ ನಾಯಕಿಯಾಗಿದ್ರು. 15 ವರ್ಷದಿಂದ ಕೂಡ ಅವರ ಒಂದು ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಅನ್ನ ಅಲ್ಲಿ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ಈ ನಿಟ್ಟಿನಲ್ಲಿ ಸದ್ಯ ಅಲ್ಲಿನ ಶಾಸಕರು ಬಂಡಾಯವೆದ್ಬಿಟ್ಟು ಇವ್ರು ಹೀಗೆ ಮುಂದುವರಿದ್ರೆ ಪಕ್ಷದಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು, ಪಕ್ಷವನ್ನ ಬಲಿಷ್ಠಗೊಳಿಸಬೇಕಲ್ಲ, ಆ ನಿಟ್ಟಿನಲ್ಲಿ ಏನೆಲ್ಲ ಒಪ್ಪು ತಪ್ಪುಗಳಿರುತ್ತೆ ಅವೆಲ್ಲವನ್ನ ಸರಿ ಮಾಡೋದಕ್ಕೆ ಮಮತಾ ದೀದಿಯನ್ನ ಸದ್ಯ ಈಗ ಕೆಳಗಿಳಿಸಿರುವಂಥದ್ದು. ಹಾಗೆ 15 ವರ್ಷಗಳ ಆಡಳಿತ ಈ ರೀತಿಯಾಗಿ ಅಂತ್ಯಗೊಂಡಿದೆ, ದೀದಿ ನೇತೃತ್ವದ ಆಡಳಿತ. ಇದಾದ ಬಳಿಕ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಈಗ ಬಂಡಾಯ ಶಾಸಕರು ಟಿಎಂಸಿ ಪಕ್ಷದ ಸ್ಥಾನದಿಂದಲೂ ಕೂಡ ಪದಚ್ಯುತಿಗೊಳಿಸಿದ್ದಾರೆ. ಸಾಕು, ದೀದಿ ಆಡಳಿತ ಏನು ಡೆವಲಪ್ಮೆಂಟ್ ಆಗಲಿಲ್ಲ, ಬರೀ ಅಲ್ಲಿ ವಿರೋಧ ಪಕ್ಷದ ಅಥವಾ ನರೇಂದ್ರ ಮೋದಿ ಅವರ ಕುರಿತು ಹೇಳಿಕೆಗಳನ್ನು ಕೊಡೋದೇ ಆಯಿತು ಹೊರತು ಅಲ್ಲಿನ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗಲಿ, ಜೊತೆಗೆ ಟಿಎಂಸಿಯನ್ನ ಉದ್ಧಾರ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ಏನೂ ಆಗಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಪಕ್ಷ ತೆಗೆದುಕೊಂಡಿರುವಂಥದ್ದು. ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಅವರ ಆಪ್ತರನ್ನು ಕೂಡ ಈಗ ಬಂಡಾಯ ಗುಂಪು ಅಮಾನತು ಮಾಡಿದೆ. ಜೊತೆಗೆ ಬಂಡಾಯ ಶಾಸಕರೀಗ ಕೋಲ್ಕತ್ತಾದಲ್ಲಿ ಸಭೆ ನಡೆಸಿದ್ದಾರೆ. 30 ಸದಸ್ಯರ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ಕೂಡ ರಚಿಸಿಕೊಂಡಿದ್ದಾರೆ. ಸೊ ಇದು ಮಮತಾ ದೀದಿಗೆ ಮತ್ತೊಂದು ಮರ್ಮಾಘಾತ. ಪಶ್ಚಿಮ ಬಂಗಾಳ ಮಮತಾ ದೀದಿ ಹೇಳ್ದಂಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿನ ಅಂಗಡಿ ಮುಂಗಟ್ಟು ಎಲ್ಲಿ ಹೋದ್ರೂ ಕೂಡ ದೀದಿ ಫೋಟೋ ಇದ್ದೇ ಇರ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಹವಾವನ್ನು ಸೃಷ್ಟಿ ಮಾಡಿದ್ರು ಮಮತಾ ದೀದಿ. ಸೊ ಈಗ ಸದ್ಯ ಮಮತಾ ದೀದಿಯಿಂದ ಮಹತ್ವ ಇಲ್ಲದೆಯಿಂದ ಟಿಎಂಸಿ ಪಕ್ಷ ಯಾವ ಮಟ್ಟಕ್ಕೆ ಹೋಗುತ್ತೆ, ಅದರ ಜೊತೆಗೆ ಟಿಎಂಸಿ ಪಕ್ಷ ಯಾವ ರೀತಿಯಾಗಿ ಮುಂದಿನ ನಿಲುವುಗಳನ್ನು ಕೈಗೊಳ್ಳುತ್ತೆ, ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಹಾಕೊಳ್ಳುತ್ತೆ, ಮುಂಬರುವ 2029 ಎಲೆಕ್ಷನ್ಗೆ ಹೇಗೆಲ್ಲ ತಯಾರಿ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.